Hey everyone, welcome or welcome back to Banking Kannadvi. If you haven't subscribed yet, do subscribe because every single subscription truly motivates me to keep sharing my journey with you. Here I will open up about my strength and weakness in different subject, share the tips and knowledge I have learned and give you the little push of motivation we all need during our banking exam preparation. So let's grow together, learn together, and crack these exams together. Alright, let's get into today's video. IBPS PO ಪ್ರಿಲಿಮ್ಸ್ ಫುಲ್ ಟೆಸ್ಟ್ 12 ನಿನ್ನೆ ನಾನು ಇನ್ನೊಂದು ಮಾಕ್ ಕೂಡ ಬರೆದಿದ್ದೀನಿ ಆಲ್ ಇಂಡಿಯಾ ಮಾಕ್ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಈ ಮಾಕಲ್ಲಿ ನನಗೆ ರೀಸನಿಂಗಲ್ಲಿ 19 ಅಟೆಂಪ್ಟ್ ಮಾಡಿದೆ, ಅದರಲ್ಲಿ 18 ಕರೆಕ್ಟ್ ಆಗಿದೆ, ಒಂದು ರಾಂಗ್ ಆಗಿದೆ. ರಾಂಗ್ ಯಾವುದಂತ ತೋರಿಸ್ತೀನಿ. ಒಂದು ಪಝಲಲ್ಲಿ ಆನ್ಸರ್ ಮಾಡೋದು ರಾಂಗ್ ಮಾಡಿದ್ದೀನಿ. ಆ್ಯಕ್ಚುಲಿ ಪಝಲ್ ಕರೆಕ್ಟ್ ಆಗಿತ್ತು, ಬಟ್ ಆನ್ಸರ್ ಮಾಡ್ತಾ ರಾಂಗ್ ಆಗಿದೆ. ನೆಕ್ಸ್ಟ್ ಕ್ವಾಂಟಲ್ಲಿ 15 ಅಟೆಂಪ್ಟ್ ಮಾಡಿದ್ದೆ, 15ಗೆ 15 ಕರೆಕ್ಟು ಆ್ಯಂಡ್ 100% ಎಕ್ಯುರೇಸಿ, 15 ಕರೆಕ್ಟು. ನೆಕ್ಸ್ಟ್ ಕಮಿಂಗ್ ಟು ಇಂಗ್ಲೀಷಲ್ಲಿ 24 ಅಟೆಂಪ್ಟ್ ಮಾಡಿದ್ದೆ, 24ರಲ್ಲಿ 16 ಕರೆಕ್ಟ್ ಆಗಿದೆ ಆ್ಯಂಡ್ 8 ರಾಂಗ್ ಆಗಿದೆ. ಆ್ಯಂಡ್ ಓವರ್ ಆಲ್ ಮಾರ್ಕ್ಸ್ ಬಂದು 41.75 ಇದೆ. EWSಗೆ ನೋಡೋಣ ಎಷ್ಟು ಕಟ್ ಆಫ್ ಇದೆ ಅಂತ. EWSಗೆ 51 to 54 ಕಟ್ ಆಫ್ ಇದ್ದಿದ್ದು ಟೆಕ್ಸ್ಟ್ ಬುಕ್ಕಲ್ಲಿ. ಪರ್ಸೆಂಟೇಜ್ ಬಂದು 66.11%, ಎಕ್ಯುರೇಸಿ 84.48%, 58 attempted and 41.75 score and the rank. ನೆಕ್ಸ್ಟ್ ಬಂದು ಸೆಕ್ಷನಲ್ ನಂದು ಔಟ್ ಆಫ್ 5 ಸೆಕ್ಷನಲ್ಲಿ 4 ಆಲ್ರೆಡಿ ಆಗಿದೆ. ಸೊ ಇವತ್ತು ಬರೆದದ್ದು ರೀಸನಿಂಗ್ ಎಬಿಲಿಟಿ ಸೆಕ್ಷನಲ್ ಟೆಸ್ಟ್ 4. ಸೊ ಇದರಲ್ಲಿ ನೋಡ್ಬೋದು 32 ಬಂದಿದೆ. ಸೊಲ್ಯೂಷನ್ ನೋಡೋದಾದರೆ 27 ಅಟೆಂಪ್ಟ್ ಮಾಡಿದೆ, 27ಗೆ 27 ಕರೆಕ್ಟು, 100% ಎಕ್ಯುರೇಸಿ. ಯಾವುದು ಬಿಟ್ಟಿದೆ ಅಂದರೆ ಸೊ ಈ ಪಝಲನ್ನು ನಾನು ಮಾಡೋಕ್ಕಾಗಿರಲಿಲ್ಲ, ಅಂದರೆ ಟೈಮ್ ಸಾಕಾಗಿರಲಿಲ್ಲ, ಅಷ್ಟೇ ಈಸಿ ಇತ್ತು. ಆಮೇಲೆ ಸಾಲ್ವ್ ಮಾಡಿ ನೋಡಿದಾಗ ನೆಕ್ಸ್ಟು ಬ್ಲಡ್ ರಿಲೇಷನ್. ರೀಸನಿಂಗಲ್ಲಿ ನಾನು ಬ್ಲಡ್ ರಿಲೇಷನ್ ಲಾಸ್ಟಿಗೆ ಇಟ್ಕೊತೀನಿ ಮಾಡೋಕ್ಕೆ, ಬಿಕಾಸ್ ನಮ್ಮದು ತುಂಬ ಎಕ್ಸಾಮಲ್ಲಿ ಬ್ಲಡ್ ರಿಲೇಷನ್ನೇ ಕೈ ಕೊಟ್ಟು ರೀಸನಿಂಗಿಂದು ತುಂಬ ಪಝಲ್ ಸಾಲ್ವ್ ಮಾಡೋಕ್ಕಾಗದೆ. ಓವರ್ ಆಲ್ ಅಟೆಂಪ್ಟು ರಾಂಗ್ ಆಗಿದೆ, ಕಮ್ಮಿ ಆಗಿದೆ. ಸೊ ನೀವು ಕೂಡ ನಿಮಗೆ ಬ್ಲಡ್ ರಿಲೇಷನ್ ಹೇಳಕ್ಕೆ ಬರಲ್ಲ, ಒಂದು ಈಸಿ ಇದ್ದರೆ ಇತ್ತು, ಇಲ್ಲ ಅಂದರೆ ಇಲ್ಲ. ಸೊ ಅದರಿಂದ ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಹೇಗಾಗುತ್ತೋ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಅಟೆಂಪ್ಟ್ ಮಾಡಿ. ಆ್ಯಂಡ್ ಕ್ವಾಂಟ್ ಬರೆದಿರೋದು ಇವತ್ತು 8.5 ಬಂತೆ. 100% ಎಕ್ಯುರೇಸಿ ಏನೂ ಇದೆ, ಬಟ್ ಸೇಮ್ 13 ಅಟೆಂಪ್ಟ್ ಆಗ್ತಿದೆ ಆ್ಯಂಡ್ 8.5 ಬರ್ತಿದೆ ಎವ್ರಿ ಎಕ್ಸಾಮಲ್ಲಿ. ಸೊ ಇದು ನಂದು ಮಾರ್ಕ್ಸ್ 13 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಬಂದು ಇವತ್ತಿನ ಇಂಗ್ಲೀಷ್ ಒಕ್ಯಾಬ್ಲರಿ. ನಾನು ಎವ್ರಿ ಡೇ 2 ಒಕ್ಯಾಬ್ಲರಿನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಇವತ್ತಿನ ಒಕ್ಯಾಬ್ಲರಿ ಬಂದು ಎಂಡೆವರ್ ಆ್ಯಂಡ್ ಡಿಟೈನ್. ಸೊ ಎಂಡೆವರ್ ಅಂತಂದರೆ ಇದು ವರ್ಬ್ ಆಗಿ ಆ್ಯಕ್ಟ್ ಆಗುತ್ತೆ. ಟ್ರೈ ಹಾರ್ಡ್ ಟು ಡೂ ಆರ್ ಅಚೀವ್ ಸಮಥಿಂಗ್. ದಟ್ ಮೀನ್ಸ್ ಈಗ ಕನ್ನಡದಲ್ಲಿ ಹೇಳೋದಾದರೆ ಯಾವುದಾದ್ರು ಮಾಡಬೇಕು ಅಂದರೆ ಪ್ರಯತ್ನ ಪಡಬೇಕು ಅಂತ ಹೇಳ್ತೀವಲ್ವ, ಸೊ ಆ ಮೀನಿಂಗನ್ನು ಕೊಡುತ್ತೆ. ಆ್ಯಂಡ್ ಸಿನೋನಿಮ್ಸ್ ಬಂದು ಅಟೆಂಪ್ಟ್, ಸ್ಟ್ರೈವ್ ಆ್ಯಂಡ್ ಟಾಯ್. ಆಂಟೋನಿಮ್ ಬಂದು ಕ್ವಿಟ್, ಗಿವ್ ಅಪ್. ಸೊ ಎಕ್ಸಾಂಪಲ್ ಹೇಳೋದಾದರೆ ಐ ವಿಲ್ ಎಂಡ್ ಓವರ್ ಟು ಫಿನಿಶ್ ಮೈ ಸ್ಟಡೀಸ್ ಬಿಫೋರ್ ದ ಡೆಡ್ಲೈನ್. ಸೊ ಇದನ್ನು ನೀವು ಡೈಲಿ ಯೂಸ್ ಮಾಡ್ತಾ ಇರಿ, ಬಿಕಾಸ್ ನಿಮಗೆ ಇದು ರಿಲೇಟ್ ಆಗುತ್ತೆ, ಸೊ ದಟ್ ನಿಮಗೆ ಈ ವರ್ಡು ನೆನ್ಪು ಬರುತ್ತೆ. ಆ್ಯಂಡ್ ಸೆಕೆಂಡ್ ಎಕ್ಸಾಂಪಲ್ ಬಂದು ವಿ ಶುಡ್ ಆಲ್ವೇಸ್ ಎಂಡ್ ಓವರ್ ಟು ಸ್ಪೀಕ್ ಪೊಲೈಟ್ಲಿ. ಸೊ ಇದರದ ಅರ್ಥ ಏನಂತಂದರೆ ನಾವು ಯಾವಾಗಲೂ ಪೊಲೈಟಾಗಿ ಮಾತಾಡೋದನ್ನು ಕಲಿಬೇಕು, ಪ್ರಯತ್ನ ಪಡಬೇಕು ಅನ್ನೋ ಮೀನಿಂಗನ್ನು ಕೊಡುತ್ತೆ. ಸೊ ಎಂಡೆವೋರ್ ದಟ್ ಮೀನ್ಸ್ ಪ್ರಯತ್ನ ಅಂದರೆ ಅಟೆಂಪ್ಟ್, ಸ್ಟ್ರೈವ್, ಟಾಯ್. ಆ್ಯಂಟೋನಿಮ್ಸ್ ಇದು ಕಾಮನ್ ಆಗಿ ಎಲ್ಲ ಎಕ್ಸಾಮ್ಸಲ್ಲೂ ಕೇಳ್ತಾ ಇರ್ತಾರೆ. ಮಿಸ್ಪೆಲ್ಟಲ್ಲಿ ಕೇಳ್ತಾ ಇರ್ತಾರೆ, ಇಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳ್ತಾರೆ, ಇಲ್ಲ ಫಿಲ್ಲರ್ಸಲ್ಲಿ ಆರ್ ಇದು ಪ್ಯಾಸೇಜಲ್ಲಿ ಕೇಳ್ತಾರೆ. ಸೊ ಇದು ಯೂಸ್ ಆಗುತ್ತೆ. ನಾನು ಆಲ್ಮೋಸ್ಟ್ ಯಾವುದೆಲ್ಲ ಕೇಳ್ಬೋದು ಅಂತ ಇರುತ್ತೆ ಆ ವರ್ಡನ್ನು ಪಿಕ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬಿಕಾಸ್ ತುಂಬ ಟೈಮ್ ಇಲ್ಲದೆ ಇರೋದ್ರಿಂದ ಅಷ್ಟು ವೊಕ್ಯಾಬ್ಲರಿನ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಸೊ ದಟ್ ಯಾವುದೆಲ್ಲ ಇಂಪಾರ್ಟೆಂಟು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್ ವರ್ಡ್ ಬಂದು ಡಿಟೈನ್.
ಡಿಟೈನ್ ಕೂಡ ವರ್ಬ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇನ್ ಕನ್ನಡದಲ್ಲಿ ಹೇಳೋದಾದರೆ ತಡೆ ಹಿಡಿ ಅಥವಾ ಬಂಧಿಸು ಅನ್ನುವಂಥ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್, ಕೀಪ್ ಸಮ್ಮನ್ ಫ್ರಮ್ ಪ್ರಿಸೀಡಿಂಗ್ ಬೈ ಹೋಲ್ಡಿಂಗ್ ದಮ್ ಬ್ಯಾಕ್. ಸಿನೋನಿಮ್ ನೋಡೋದಾದರೆ ರಿಟೈರ್ಡ್, ಸೆಟ್ ಬ್ಯಾಕ್, ಅಬ್ಸ್ಟ್ರಾಕ್ಟ್. ಆ್ಯಂಟೋನಿಮ್ ಬಂದು ರಿಲೀಸ್, ಲಿಬರೇಟ್. ಎಕ್ಸಾಂಪಲ್, ಹೆವಿ ರೈನ್ ಡಿಟೈನ್ಡ್ ಅಸ್ ಆನ್ ದ ವೇ ಟು ದ ಮಾರ್ಕೆಟ್. ಸೊ ಇದು ಇವತ್ತಿನ ವೊಕ್ಯಾಬ್ಯುಲರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.